ಪೊನ್ನಂಪೇಟೆ ವ್ಯಾಪ್ತಿಯ ಗ್ರಾಮಸ್ಥರ ಗದ್ದೆ ತೋಟಗಳಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಪೊನ್ನಂಪೇಟೆ ವ್ಯಾಪ್ತಿಯ ಕಿರುಗೂರು, ನಲ್ಲೂರು, ಮತ್ತೂರು, ಕೋಟೂರು, ಮಾಯಂಬುಡಿ, ಅರವತ್ತೊಕ್ಲು, ಬಾಳಾಜಿ, ಧನುಗಾಲ, ಬೆಮ್ಮತ್ತಿ ಹಾಗೂ ಮತ್ತಿತರ ಗ್ರಾಮಸ್ಥರ ಗದ್ದೆ ತೋಟಗಳಿಗೆ ಸುಮಾರು 3-4 ತಿಂಗಳಿಂದ ಕಾಡಾನೆಗಳ ಹಿಂಡು ಬಂದು ಗ್ರಾಮದ ಜನರಿಗೆ ಕಾಫಿ ತೋಟ ಮತ್ತು ಗದ್ದೆಗಳಿಗೆ ಹೋಗಲು ಮತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗ್ತಾ ಇಲ್ಲ. ಕಾಡಾನೆಗಳ ಭಯದಿಂದ ಕೆಲಸಕ್ಕೆ ಜನರು ಕೂಡ ಬರಲಿಕ್ಕೆ ಅಂಜುತ್ತಾರೆ. ಇದರಿಂದ ರೈತಾಪಿಗಳಾದ ನಾವು ಕಂಗೆಟ್ಟು ಹೋಗಿದ್ದೇವೆ. ಕಾಡಾನೆಗಳ ಹಿಂಡು ತೋಟಕ್ಕೆ ಬಂದಿರೋದ್ರಿಂದ ನಮಗೆ ನಮ್ಮ ತೋಟದಲ್ಲಿರುವ ಕಾಫಿ, ಕಾಳುಮೆಣಸು, ಅಡಿಕೆ, ತೆಂಗು, ಬಾಳೆ ಇತರ ಬೆಳೆಗಳು ನಾಶವಾಗಿ ತುಂಬ ನಷ್ಟ ಉಂಟಾಗ್ತಾ ಇದೆ. ಇದರಿಂದಾಗಿ ತೋಟದ ಮಾಲೀಕರಿಗೆ ಕನಿಷ್ಠ 2 ಲಕ್ಷ ಪರಿಹಾರವನ್ನಾದರೂ ನೀಡಬೇಕಾಗಿ, ಅಲ್ಲದೆ ಕಾಡಾನೆಗಳ ಹಾವಳಿಯನ್ನು ತಡೆಗಟ್ಟಲು ಯಾವುದಾದರೂ ಶಾಶ್ವತ ಪರಿಹಾರವನ್ನು ಗ್ರಾಮಸ್ಥರಿಗೆ ಮಾಡಿಸಿಕೊಡಬೇಕಾಗಿ ಶುಕ್ರವಾರ ಪೊನ್ನಂಪೇಟೆ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಕಿರುಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚೆಪ್ಪುಡಿರ ರಾಕೇಶ್ ದೇವಯ್ಯ ಅವರ ಸಮ್ಮುಖದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ವಲಯ ಅರಣ್ಯಾಧಿಕಾರಿ BM ಶಂಕರ್ ಅವರು ತಿತಿಮತಿ ವಲಯ ACF ಗೋಪಾಲ್ ಅವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಆಗಸ್ಟ್ 5ರಂದು ಬೆಳಿಗ್ಗೆ 10 ಗಂಟೆಯಿಂದ ಕಾಡಾನೆಗಳ ಹಿಂಡನ್ನು ಕಾಡಿಗಟ್ಟುವ ಕ್ರಮ ಕೈಗೊಳ್ಳುತ್ತೇವೆ ಅಂತ ಗ್ರಾಮಸ್ಥರಿಗೆ ತಿಳಿಸಿದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಒಂದು 6-7 ತಿಂಗಳಿಂದ ಆನೆಗಳ ಉಪಟಳ ಜಾಸ್ತಿ ಆಗ್ತಾ ಇದೆ. ತಿತಿಮತಿಗೆ ಈ ಕಡೆಯಿಂದ ಓಡಿಸುವಾಗ ತಿತಿಮತಿಗೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆ ಓಡಿಸ್ಕೊಂಬಂದು ತೋಟಕ್ಕೆ ಬರ್ತಾ ಇದೆ. ಅರ್ಜಿ ಈ ರೀತಿ ಇದೆ. ಇಂಥ ಗ್ರಾಮಸ್ಥರು ಮತ್ತೂರು, ಕಿರುಗೂರು, ಕೋಟೂರು ಗ್ರಾಮ, ಪೊನ್ನಂಪೇಟೆ ತಾಲೂಕುಗೆ ಮಾನ್ಯ ವಲಯ ಅರಣ್ಯಾಧಿಕಾರಿಯವರು, ಅರಣ್ಯ ಇಲಾಖೆ, ಪೊನ್ನಂಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಮಾನ್ಯರೇ, ವಿಷಯ ಕಾಡಾನೆಗಳ ಹಾವಳಿ ಕುರಿತು. ಮೇಲ್ಕಂಡ ಗ್ರಾಮಸ್ಥರ ಗದ್ದೆ ತೋಟದೊಳಗೆ ಸುಮಾರು 3-4 ತಿಂಗಳುಗಳಿಂದ ಕಾಡಾನೆಗಳ ಹಿಂಡೆ ಬಂದು ನಮ್ಮ ಗ್ರಾಮದ ಜನರಿಗೆ ನಮ್ಮ ಕಾಫಿ ತೋಟ ಮತ್ತು ಗದ್ದೆಗಳಿಗೆ ಹೋಗಲು ಮತ್ತು ಕೆಲಸ ಕಾರ್ಯಗಳು ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಕಾಡಾನೆಗಳ ಭಯಕ್ಕೆ ಕೆಲಸದ ಜನರು ಕೂಡ ಕೆಲಸಕ್ಕೆ ಬರಲು ಅಂಜುತ್ತಾರೆ. ಇದರಿಂದಾಗಿ ರೈತಾಪಿಗಳಾದ ನಾವುಗಳು ಕಂಗೆಟ್ಟು ಹೋಗಿರುತ್ತೇವೆ. ಕಾಡಾನೆಗಳ ಹಿಂಡು ತೋಟಕ್ಕೆ ಬಂದಿರುವುದರಿಂದ ನಮಗೆ ನಮ್ಮ ತೋಟದಲ್ಲಿರುವ ಕಾಫಿ, ಕಾಳುಮೆಣಸು, ಅಡಿಕೆ, ತೆಂಗು, ಬಾಳೆ ಹಾಗೂ ಇತರ ಮಿಶ್ರ ಬೆಳೆಗಳು ನಾಶವಾಗಿ ನಮಗೆ ತುಂಬ ನಷ್ಟ ಉಂಟಾಗಿರುತ್ತದೆ. ಇದರಿಂದಾಗಿ ತೋಟದ ಮಾಲೀಕರಿಗೆ ಕನಿಷ್ಠ ಪಕ್ಷ ರೂಪಾಯಿ 2 ಲಕ್ಷಗಳ ಪರಿಹಾರವನ್ನಾದರೂ ನೀಡಬೇಕಾಗಿ ವಿನಂತಿ. ಅಲ್ಲದೆ ತಾವುಗಳು ಕಾಡಾನೆಗಳ ಹಾವಳಿಯನ್ನು ತಡೆಗಟ್ಟಲು ಯಾವುದಾದರೊಂದು ಶಾಶ್ವತ ಪರಿಹಾರವನ್ನು ನಮ್ಮ ಗ್ರಾಮಸ್ಥರಿಗೆ ಮಾಡಿಸಿಕೊಡಬೇಕಾಗಿ ಅತಿ ವಿನಯದಿಂದ ವಿನಂತಿಸುತ್ತೇವೆ. ಇತಿ ತಮ್ಮ ವಿಶ್ವಾಸಿಗಳು, ಗ್ರಾಮಸ್ಥರು. ಮತ್ತು ಕೋಟೂರು ಗ್ರಾಮಸ್ಥರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ನಮಗೆ ಈ ಭಾಗದಲ್ಲಿ ಜಾಸ್ತಿ ಕಾಡಾನೆಗಳ ಹಾವಳಿ ಇದ್ದು ಇದನ್ನು ನೀವು ಕೂಡಲೇ ಕಾರ್ಯಾಚರಣೆ ಮಾಡಿ ಕಾಡಿಗಟ್ಟುವ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೀಗ ಇದನ್ನ ಒಂದು ಅರ್ಜಿ ತಂದು ಕೊಟ್ಟಿದ್ದಾರೆ. ಅದರಂತೆ ನಾವು ಅವರ ಇದಕ್ಕೆ ಸ್ಪಂದನೆ ಕೊಟ್ಟು ದಿನಾಂಕ 5/8/2024 ಸೋಮವಾರ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಗ್ರಾಮಗಳಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆಯನ್ನು ನಾವು ಹಮ್ಮಿಕೊಳ್ತಿದ್ವಿ. ನಮ್ಮ ಇಲಾಖೆ ವತಿಯಿಂದ ಹಮ್ಮಿಕೊಳ್ತಾ ಇದ್ವಿ. ಊರಿನ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮದವರು, ಎಲ್ಲ ಸಾರ್ವಜನಿಕರು ಎಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಅವ್ರೀಗ ಭಾನುವಾರ ಅಂದರೆ ನಮಗೆ ತಿತಿಮತಿಯವರು ನಾವು ಎಲ್ಲ ಸೇರ್ಕೊಂಡೆ ಮಾಡಬೇಕು ಸರ್. ಆ ಕಡೆ ಆನೆ ಈ ಕಡೆಯಿಂದ ಆನೆ ಆ ಕಡೆ ಓಡಿಸ್ತೀವಲ್ಲ. ಹಾಂ ಸರ್, ಇದೊಂದು 6 ತಿಂಗಳಿಂದ ಸ್ವಲ್ಪ ಸಮಸ್ಯೆ ಏನು ಅಂತಂದ್ರೆ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ. ಏನಾಗ್ತದೆ ಅಂತಂದರೆ ಈ ಕಡೆಯಿಂದ ವ್ಯಾಪ್ತಿ ಪೊನ್ನಂಪೇಟೆ ವ್ಯಾಪ್ತಿ ಬಿಟ್ಟು ಆ ಕಡೆ ಓಡಿಸ್ತಾರೆ, ಅಲ್ಲಿಂದ ತಿತಿಮತಿಯವರು ತಿರ್ಗಾ ಓಡಿಸೋಕೆ ಈ ಕಡೆನೇ ಬರ್ತಾ ಇದೆ. ಸೊ ಅದರಿಂದ ನಾವು ಏನು ರಿಕ್ವೆಸ್ಟ್ ಮಾಡ್ಕೊಳ್ತಂದ್ರೆ ಒಂದು ಜಂಟಿ ಕಾರ್ಯಾಚರಣೆ ಮಾಡಿ ಅದನ್ನ ಫಾರೆಸ್ಟಿಗೆ ಇದು ಮಾಡೋಂಗೆ ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹೋದ ವರ್ಷ ಮಾಡಿದ್ರು, ಹಾಗೇನೆ ಹೋದ ವರ್ಷ ಆಚೆ ವರ್ಷನೂ ಅದೇ ಮಾಡಿದ್ರು.